ಚಿತ್ರದುರ್ಗ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನಗರದ ಬಾಲಭವನದಲ್ಲಿ ಆಯೋಜಿಸಿದ್ದ ಗಳಿಸಲು ಅವಕಾಶ ಕೊಡಿ ಎಂಬ ಘೋಷವಾಕ್ಯದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿಂದು ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆಎಚ್ ವಿಜಯಕುಮಾರ್, ನಿರೂಪಣಾಧಿಕಾರಿ ಡಿ ಮಂಜುನಾಥ್, ಪ್ರಸೂತಿ ತಜ್ಞೆ ಡಾ ಜ್ಯೋತಿ ಶರತ್ ಕುಮಾರ್, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಜೆ ವೈಶಾಲಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬಳಿಕ ಎಂ ವಿಜಯ್ ಸಮಾಜದಲ್ಲಿ ಲಿಂಗ ಸಮಾನತೆ ಕಾಯ್ದುಕೊಂಡು ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಮತ್ತು ಸಂಪನ್ಮೂಲಗಳಲ್ಲಿ ಸಮಾನ ಅವಕಾಶ ನೀಡಿದಾಗ ಮಾತ್ರ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಸರಿಸುವ ಮುಖಾಂತರ ನಮ್ಮ ಮಹಿಳೆಯರನ್ನು ಈ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ತಳ್ಳಬೇಕು ಅಂತ ಅಥವಾ ಸರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಕೆಎಚ್ ವಿಜಯಕುಮಾರ್, ಹೆಣ್ಣು ಮಕ್ಕಳು ಶಿಕ್ಷಣದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಬಾಲ್ಯ ವಿವಾಹದಂತಹ ಪಿಡುಗನ್ನು ತಡೆಗಟ್ಟಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಿದರು. ಇದೇ ಸಲ ಯಾಕಂದ್ರೆ 34 ಬರ್ತತಿ ಅಂತ ಮಾಡಿದ್ರೆ 28ಕ್ಕೆ ಎಲೆಕ್ಷನ್ಗೆ ಬರ್ತತಿ ಅಂತ ಹೇಳಿ ಅಧಿವೇಶನದಲ್ಲಿ ಗುಸುಗುಸು ಮಾತಾಡ್ತಾ ಇದ್ದಾರೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳ ಕೈಗೆ ಅಧಿಕಾರವನ್ನ ಒಂದು ಚಿಕ್ಕೊಂಡೆ ಹಿಡಿಯುವಂತಕ್ಕಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರ್ತದೆ. ಡಾಕ್ಟರ್ ಜ್ಯೋತಿ ಶರತ್ ಕುಮಾರ್ ಮಹಿಳೆಯರು ಎದುರಿಸುತ್ತಿರುವ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಿದರು. ಅದನ್ನ ನಾವು ತಡೆಗಟ್ಟಬಹುದು. ಯಾಕಪ್ಪ ಅಂತ ಇಟ್ ಇಸ್ ಡ್ಯೂ ಟು ಇನ್ಫೆಕ್ಷನ್, ಅಂದ್ರೆ HPV ವ್ಯಾಕ್ಸಿನೇಷನ್, ಒಂದು ವೈರಸ್ ಇಂದ ಬರುವ ಒಂದು ಇದು ಕ್ಯಾನ್ಸರ್ ಅದು. ಸೊ ಇವಾಗ ಗೌರ್ಮೆಂಟ್ ಕೂಡ ತುಂಬಾ ತಡೆ ಬಾಳದಂತಿತ್ತು. ಸೊ ಈಗ ಗೌರ್ಮೆಂಟ್ ಅದನ್ನ ಎಲ್ಲ ರೀತಿಯಿಂದನೂ ಇದು ಮಾಡಿ ಈ ಮೊನ್ನೆ PM ನರೇಂದ್ರ ಮೋದಿ ಅವರು ಅದನ್ನ ಗೌರ್ಮೆಂಟ್ ಇದರಲ್ಲಿ ಫ್ರೀ ಆಗಿ ಲಸಿಕೆಯನ್ನ ಬಿಟ್ಟಿದ್ದಾರೆ.